ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ನಾವಲಗಟ್ಟಿ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನವನ್ನ ನೀಡಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಇನ್ನು ವರಿಷ್ಠರು ತಮಗೆ ಈ ಬಾರಿ ಅವಕಾಶ ನೀಡಲಿದ್ದಾರೆ ಎಂಬ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ 30 ವರ್ಷಗಳಿಂದ ಸುದೀರ್ಘ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವ ವಿನಯ್ ನಾವಲಗಟ್ಟಿ ಅವರಿಗೆ ಕಳೆದ 11 ವರ್ಷಗಳಿಂದ ಯಶಸ್ವಿಯಾಗಿ ಜಿಲ್ಲಾಧ್ಯಕ್ಷ ಹುದ್ದೆಯನ್ನ ನಿಭಾಯಿಸ್ತಾ ಇದ್ದಾರೆ. ಇನ್ನು ಜಿಲ್ಲೆಯಲ್ಲಿ ಪಕ್ಷದ ಬಲವರ್ಧನೆಗೆ ಶ್ರಮಿಸ್ತಾ ಇರುವ ತಾವು ಈಗಾಗಲೇ ಪಕ್ಷದ ವಿವಿಧ ಜವಾಬ್ದಾರಿಗಳನ್ನ ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದೇನೆ ಎಂದು ಈ ಮೂಲಕ ತಿಳಿಸಿದ್ದಾರೆ. ಈಗ ಜನಸೇವೆ ಮಾಡೋಕೆ ತಮಗೆ ಸೂಕ್ತ ವೇದಿಕೆ ಕಲ್ಪಿಸಿಕೊಡಬೇಕು ಎಂದು ಆಗ್ರಹಿಸ್ತಾ ಇರುವ ಅವರು ಈ ಸಂಬಂಧ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಹಾಗೆ ರಾಜ್ಯ ವರಿಷ್ಠರಿಗೆ ಅಧಿಕೃತವಾಗಿ ಮನವಿಯನ್ನ ಸಲ್ಲಿಸಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು 3 ದಶಕಗಳ ನಿಸ್ವಾರ್ಥ ಸೇವೆಯನ್ನ ಪರಿಗಣಿಸಿದ ಪಕ್ಷ ವರಿಷ್ಠರು ತಮಗೆ ಈ ಬಾರಿ ಕೂಡ ಖಂಡಿತವಾಗಿಯೂ ಎಂಎಲ್ಸಿ ಸ್ಥಾನವನ್ನ ನೀಡಲಿದ್ದಾರೆ ಎಂಬ ದೃಢ ನಂಬಿಕೆಯನ್ನು ತಮಗೆ ಇದೆ ಎಂಬ ವಿನಯ್ ನಾವಲಗಟ್ಟಿ ಅವರು ಆಶಾಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಸೇವಾದಳದಲ್ಲಿ 5 ವರ್ಷ ಜಿಲ್ಲಾಧ್ಯಕ್ಷನಾಗಿ ಹಾಗೂ 4 ವರ್ಷ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವಾದಳದ ಕಾರ್ಯಕರ್ತನಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಅದಾದ ನಂತರ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ 6 ವರ್ಷ, ಅದಾದ ನಂತರ ಈಗ 11 ವರ್ಷದಿಂದ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಪಕ್ಷದಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಎಲ್ಲ ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಮುಖಂಡರನ್ನು, ಶಾಸಕರನ್ನು, ಪಕ್ಷದ ಪದಾಧಿಕಾರಿಗಳನ್ನು, ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಸಂಘಟನೆಯನ್ನು ಯಶಸ್ವಿಯಾಗಿ ಮಾಡಿ ಜಿಲ್ಲೆಯಲ್ಲಿ ಹೆಚ್ಚಿನ ಶಾಸಕರು ಆಯ್ಕೆಯಾಗುವಲ್ಲಿ, ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರು ಆಯ್ಕೆಯಾಗುವಲ್ಲಿ ನಾನು ಕೆಲಸವನ್ನು ಮಾಡಿ ಕಾರ್ಯವನ್ನು ನೋಡಿ ಈಗ ಅಂದಿರೋದ್ರಿಂದ ನನಗಿದೊಂದು ಅವಕಾಶ ಕೊಡಬೇಕು ಅಂತೇಳಿ ಕೇಳಿದ್ದೀನಿ. ಮೇಲಾಗಿ ನಾನು ಏನು ಭಾರತ ಈ ಗಾಂಧಿ ಭಾರತ 100 ವರ್ಷದ ಕಾರ್ಯಕ್ರಮ ಏನು AICC ಅಧಿವೇಶನ 1924ರಲ್ಲಿ ಆಗಿತ್ತು, ಅದರ 100 ವರ್ಷದ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗುವಲ್ಲಿಯೂ ನಾವು ಸಹ ನಮ್ಮ ಎಲ್ಲ ಸಂಘಟನೆ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ಪದಾಧಿಕಾರಿಗಳೊಂದಿಗೆ ಕೂಡಿ ನಾವು ಸಹಕಾರವನ್ನು ಕೊಟ್ಟು ಯಶಸ್ವಿಗೊಳಿಸಿದ್ವಿ. ಹಾಗಾಗಿ ಅದರ ಸವಿ ನೆನಪಿಯಾಗಿ ನಾನು ಒಬ್ಬ ಸ್ವಾತಂತ್ರ್ಯ ಯೋಧರ ಮೊಮ್ಮಗ ಇರುವುದರಿಂದ ಅದೊಂದು ಕೊಡುಗೆಯಾಗಿ ಅವಾಗೇ ಖುದ್ದಾಗಿ ಎಲ್ಲ ಬ್ಲಾಕ್ ಅಧ್ಯಕ್ಷರಿರ್ಬೋದು, ಫ್ರಂಟಲ್ ಅಧ್ಯಕ್ಷರಿರ್ಬೋದು,